ನಮಸ್ತೆ ವೀಕ್ಷಕರೇ, ಪ್ರತಿ 3 ತಿಂಗಳಿಗೊಮ್ಮೆ ಕರೆಯಲಾಗುವ ಹರಿಹರ ತಾಲೂಕಿನ ಕೆಡಿಪಿ ಸಭೆಯನ್ನು ಈ ಹಿಂದೆ ಜನವರಿ 13ರಂದು ಕರೆಯಲಾಗಿತ್ತು. ಕಾರಣಾಂತರದಿಂದ ಜನವರಿ 17ಕ್ಕೆ ಮುಂದೂಡಲಾಗಿತ್ತು. ಇಂದು ಜನವರಿ 17ರಂದು ಶನಿವಾರ ನಡೆಯಬೇಕಿದ್ದ ಕೆಡಿಪಿ ಸಭೆಗೆ ಅಧ್ಯಕ್ಷರಾದ ಶಾಸಕ ಬಿಪಿ ಹರೀಶ್ ಅವರೇ ಗೈರು ಹಾಜರಾಗಿದ್ದಕ್ಕೆ ಕೆಡಿಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಕೆಡಿಪಿ ಅಧ್ಯಕ್ಷರೇ ಗೈರು ಹಾಜರಾದರೆ ಅಭಿವೃದ್ಧಿಯ ವಿಚಾರದ ಬಗ್ಗೆ ಯಾರೊಂದಿಗೆ ಮಾತನಾಡಬೇಕು? ನಾವುಗಳು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಭೆಗೆ ಬಂದರೆ ಶಾಸಕರೇ ಗೈರು ಹಾಜರಾದರೆ ಹೇಗೆ ಎಂದು ಕೆಡಿಪಿ ಸದಸ್ಯರು ಮಲ್ಲೇಶ್ ಕಮಲಾಪುರ, ರಾಜಣ್ಣ ಗೋವಿನಾಳ್, ಕೊಟ್ರೇಶ್ ನಾಯಕ್ ಯಲವಟ್ಟಿ, ನರೇಂದ್ರ ರೆಡ್ಡಿ ನಂಬಿಗಾವಿ, ಜಬೀವುಲ್ಲಾ ಬಾನವಳ್ಳಿ, ಶ್ರೀಮತಿ ಶಿಲ್ಪಾ ಕುಳೆಬೆಳಕೆರೆ ಇವರು ಶಾಸಕರ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಮಾನ್ಯ ಶಾಸಕರಿಗೆ ಯಾವುದೇ ಸಭೆ ಇದ್ದರೂ ಸಹ ಇದು ಒಂದೇ ಕೆಡಿಪಿ ಒಂದೇ ಅಂತಲ್ಲ, ಎಲ್ಲ ಸಭೆಯೂ ಸಹ ತಾವು ನಿಗದಿತ ಸಮಯಕ್ಕೆ ನೀವೇ ದಿನಾಂಕಗಳನ್ನು ಕೊಟ್ಟಿರ್ತೀರಿ, ಮತ್ತು ಅದೇ ದಿನ ಮತ್ತೆ ಮುಂದೂಡ್ತೀರಿ. ಇದಾಗೋದು ಬೇಡ, ಇದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ, ಹಾಗೆ ಅಭಿವೃದ್ಧಿಗೂ ಸಹ ತಡೆ ಆಗುತ್ತೆ. ದಯವಿಟ್ಟು ಯಾವುದೇ ಸಮಸ್ಯೆ ಹಮ್ಮಿಕೊಂಡ್ರೂ ಸಹ ತಾವು ನಿಗದಿತ ದಿನಾಂಕದಂದೇ ಸಭೆ ನಡೆಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ಥರ ಸಲಹೆ ಸೂಚನೆ ತಗೊಳ್ಬೇಕು ಅಥವಾ ನೀವು ಕೊಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಮಾನ್ಯ ಕೆಡಿಪಿ ಸಭೆಯನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಮೊನ್ನೆ 13ನೇ ತಾರೀಕು ಕರೆದಿದ್ದರು. ಕೆಡಿಪಿ ಸಭೆಯನ್ನು ಮಾನ್ಯ ಶಾಸಕರಾದ ಬಿಪಿ ಹರೀಶ್ ಅವರು ಮತ್ತು ಮುಂದೂಡಿ 17ನೇ ತಾರೀಕು ಇವತ್ತು ಕರೆದಿದ್ದರು. ತಾಲೂಕಿನ ಎಲ್ಲ ಅಧಿಕಾರಿಗಳು ಸಹ ಈ ಸಭೆಗೆ ಆಗಮಿಸಿದ್ದರು. ಅಧ್ಯಕ್ಷರು ಅವರೇ ಇಲ್ಲ ಈ ಸಭೆಗೆ. ತಾಲೂಕಿನ ಎಲ್ಲ ಅಧಿಕಾರಿಗಳು ಸೇರಿದಾಗ ನಾವೆಲ್ಲ ಕೆಡಿಪಿ ಸದಸ್ಯರು 6 ಮಂದಿ ಇದ್ದೇವೆ. ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋ ಬಿಟ್ಟು ಇವರೇ ಈ ಸಭೆಗೆ ಇಲ್ಲ ಮತ್ತು ಮುಂದೂಡ್ರಿ ಅಂತ ಹೋದರೆ ತಾಲೂಕಿನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಕೇಳೋದು ಹೆಂಗೆ? ನಾವು ತಾಲೂಕಿನ ಅನೇಕ ಇಲಾಖೆಗಳಿದೆ, ಅವರಿಗೆಲ್ಲ ನಾವು ಇಲ್ಲಿ ಚರ್ಚೆ ಮಾಡಿ ಎಲ್ಲಿ ತೊಂದರೆ ಇದೆ, ನಾವು ಏನು ಮಾಡಿದರೆ ಸೂಕ್ತ, ಯಾವ ಇಲಾಖೆಗೆ ಹಣ ಬಂದಿದೆ, ಸ್ಕೂಲ್ ಮಕ್ಕಳು ಇರ್ಬೋದು, ರೋಡ್ ಇರ್ಬೋದು, ಅನೇಕ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ಈ ಸಭೆಯಾಗೆ ಎಲ್ಲ ಅಧಿಕಾರಿಗಳು ಬಂದಿರ್ತಾರೆ. ಇವರೇ ಇಲ್ಲ ಯಾವುದೋ ಕಾರಣಕ್ಕೆ ಇವರು ಮುಂದೂಡ್ಕೊಂತ ಹೋದರೆ ಈ ಸಭೆಗೆ ಶೋಭೆ ತರೋಂಥದ್ದಲ್ಲ, ಮತ್ತು ತಾಲೂಕಿನ ಅಭಿವೃದ್ಧಿಗೂ ಸಹ ಶೋಭೆ ತರೋಂಥದ್ದಲ್ಲ. ಹಾಗಾಗಿ ಮಾನ್ಯ ಶಾಸಕರು, ನಾವು ಸರ್ಕಾರದ ನಾಮನಿರ್ದೇಶನ ಆಗಿರ್ತಕ್ಕಂಥ ಸದಸ್ಯರುಗಳು, ನಾವು ಅವರು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶಾಸಕರವರು. ಜನರ ಕಾಳಜಿ ಇಲ್ಲ ಅಂತಂದ ಮೇಲೆ ಈಗ ನಮ್ಮ ತಾಲೂಕಿನ ಡೆವಲಪ್ಮೆಂಟ್ ಮಾಡೋದು ಹೇಗೆ? ನೀವೇ ಒಬ್ಬ ತಾಲೂಕಿನ ಶಾಸಕರಾಗಿ ಆ ಸಂಬಂಧಪಟ್ಟ ಇಲಾಖೆಯವರು ಬಂದಾಗ ಇದ್ರಾಗ ಐತಿ, ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ, ಸದಸ್ಯರನ್ನು ನಿಮ್ಗೇನು ಆಗಬೇಕಾಗೈತಿ, ಯಾವ ಊರಾಗ ಏನು ತೊಂದರೆ ಇದೆ, ಇಲ್ಲಿ ಚರ್ಚೆ ಮಾಡೋದು ಬಿಟ್ಟು ಇವರು ಪದೇ ಕರೆಯೋದು ಸಭೆಗಳನ್ನ. ಮತ್ತು ಇಲ್ಲಿ ಅನೇಕ ತಾಲೂಕಿನ ಜನಗಳು ಬಂದಿರ್ತಾರೆ. ಇಲ್ಲಿ ಕೆಲವರು ಅವ್ರನ್ನ ಭೇಟಿಯಾಗಿ ಬಂದಿರ್ಬೋದು, ಕೆಲವರು ಅಧಿಕಾರಿಗಳನ್ನು ಭೇಟಿಯಾಗಿ ಬಂದಿರ್ಬೋದು. ಇವರು ಪದೇ ಮುಂದೂಡ್ಕೊಂತ ಇವರೆಲ್ಲೇ ಕಾಣಲಿಲ್ಲಂಗೆ ಹೋದರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಏನಾಗ್ಬೋದು? ಇದೇ ರೀತಿ ಮುಂದೂಡ್ಕೊಂತ ಹೋದರೆ ಇಲ್ಲಿ ಹಾಳಾಗೋದು ರೈತರು. ಅನೇಕ ಈಗ ಚಲನ ನೀರು ಬಂದಿದೆ, ಬೀಜ ಎಲ್ಲ ಚೆಲ್ಕೊಂಡಿದ್ದಾರೆ, 1 ವಾರದಲ್ಲಿ ನಾಟಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಯಾವ ಭಾಗದ ಚಲನ ನೀರು ಎಲ್ಲಿ
ರಿಪೇರಿ ಇದ್ದಾವೆ ಏನಿದ್ದಾವೆ ಇವನ್ನೆಲ್ಲ ಕಾಳಜಿ ಇದ್ದು ಓಡಾಡತಕ್ಕಂಥ ಒಬ್ಬ ಮಾನ್ಯ ಶಾಸಕರೇ ಇಲ್ಲ ಅಂದಮೇಲೆ ಇಲ್ಲಿ ನಾವೆಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡೋದು ಇಲ್ಲ ಅಂದ್ರೆ ನಮಗ್ಯಾರ ಅಧ್ಯಕ್ಷತೆ ಕೊಡ್ಬೇಕಿತ್ತು. ಹೌದು, ಹೇಳ್ಬೇಕಾಯ್ತು ಅವರು. ಇಲ್ಲ ಸದಸ್ಯರಿದ್ದಾರೆ, ಅವರ ಯಾರೊಬ್ಬರು ಅಧ್ಯಕ್ಷತೆಯಲ್ಲಿ ನೀವು ಸಭೆಯನ್ನು ಮಾಡಿರಿ, ನಮ್ಮದು ಹಿಂಗೆ ತೊಂದರೆ ಏನಿದೆ, ನಮ್ಮದು ಏನೋ ಬೇರೆ ಕಾರಣ ಅಂತ ಇದೆ, ನಮ್ಮದು ಕೆಲಸ ಇದೆ, ನಾನು ಎಲ್ಲೇ ಹೋಗಿದ್ದೇನೆ ಅಂತ ಹೇಳಿ ಅವರು ಇದನ್ನು ಸಭೆಯನ್ನು ಹೂಡಬಾರ್ದಿತ್ತು. ಇದನ್ನು ಈ ಸಭೆಯನ್ನು ನಡೆಸೋಕ್ಕೆ ಅನುಮತಿ ಕೊಡಬೇಕಾಗಿತ್ತು. ಈ ಟಿ ಪಿ ಗ್ರ್ಯಾಂಟ್ ಬಂದಿದೆ, ಅದನ್ನು ಸಹ ಕ್ರಿಯೋಜನೆ ಮಾಡೋಕ್ಕೂ ಅವರಲ್ಲೇ ಆಗಬೇಕು ಅಂತಂದಿದ್ದರೆ ಇದು ಅವರಿಗೆ ಸಂಬಂಧಪಟ್ಟ ಬರಲ್ರಿ. ಅದು ನಮ್ಮ ನಾಮನಿರ್ದೇಶನ ಇರ್ಬೋದು, ಯಾಕಂದ್ರೆ ಬಾಡಿ ಇಲ್ಲಲ್ರಿ, ಎಲ್ಲ ರೀತಿ ಕುಂತ್ಕೊಂಡು ನೆನೆಗುದ್ದಿ ಬರ್ತವೆ ಕೆಲಸ. ಅವ್ರು ಮಾಡೋದಾದರೂ ತಾಲೂಕಿನ ಕೆಲಸ, ನಾವು ಮಾಡೋದಾದರೂ ತಾಲೂಕಿನ ಕೆಲಸ. ಜನಸಾಮಾನ್ಯರಿಗೆ ಎಲ್ಲಿ ಹಾಳಾಗಿದೆ ಅದನ್ನು ನಾವು ಅವರು ಕೂಡಿ ಮಾಡ್ತಕ್ಕಂಥದ್ದು ಒಳ್ಳೆಯ ಸೂಕ್ತ ಅಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ. ಇವತ್ತು ಹರಿಹರ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ತಾಲೂಕು KDPಯ ತ್ರೈಮಾಸಿಕ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಗೆ ಶಾಸಕರು, ನಾವು ಎಲ್ಲ ಅಧಿಕಾರಿಗಳು ಮತ್ತು KDP ಸದಸ್ಯರು ಬಂದ ನಂತರದಲ್ಲಿ ಶಾಸಕರು ಬರೋದಿಲ್ಲ ಅನ್ನೋ ಸುದ್ದಿಯನ್ನು ಅಧಿಕಾರಿಗಳು ತಿಳಿಸಿದರು. ಹೀಗಾಗಿ ನಾವು ಏನು ಶಾಸಕರನ್ನು ಈ ನಡೆಯನ್ನು ನಾವು ಖಂಡಿಸ್ತೇವೆ. ಮತ್ತು ಏನು ನಮ್ಮ ತಾಲೂಕಿನಲ್ಲಿಯೇ ಜ್ವಾಲಾಂತ ಸಮಸ್ಯೆಗಳಿವೆ, ಈ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಜೊತೆ ನಾವು ಸಭೆ ನಡೆಸಿ ಆ ಸಮಸ್ಯೆಗಳಿಗೆ ಪರಿಹಾರಗಳಿರ್ಬೋದು, ಅಭಿವೃದ್ಧಿ ವಿಚಾರಗಳಿರ್ಬೋದು, ಇಂಥ ವಿಷಯಗಳನ್ನು ನಾವು ಚರ್ಚೆ ಮಾಡೋದಕ್ಕಾಗಿಯೇ KDP ಸಭೆಯನ್ನು ಇವತ್ತು ಕಳೆದ 6 ತಿಂಗಳಿನಿಂದ ಅಂದರೆ 6 ತಿಂಗಳಾಯಿತು ಇಲ್ಲಿಗೆ ಇವತ್ತು ಸಭೆ ಕರೆದು. ಅದರಲ್ಲಿ ಈ ತಿಂಗಳಲ್ಲೇ 2 ಬಾರಿ ಮುಂದೂಡಿದ್ದಾರೆ ಇವರು. ಮತ್ತು ಗೈರಾಗದಾದರೆ ಶಾಸಕರು ಈ ಏನು ತಾಲೂಕಿನ ಮತದಾರ ಬಂಧುಗಳಿಗೆ ಇವರು ನ್ಯಾಯ ಕೊಡೋಕ್ಕೆ ಸಾಧ್ಯನಾ? ಯಾಕಂದರೆ ಶಾಸಕರೇ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಭೆಗಳಲ್ಲಿ ಅವರು ಇಲ್ದಲೇ ಸಭೆ ಮಾಡೋಕ್ಕಾಗಲ್ಲ ಅಂತ ಇಲ್ಲಿಯ ಕಾನೂನು ಹೇಳ್ತತಿ. ಆದರೆ ಅವ್ರು ಮಾತ್ರ ಸಭೆಗೆ ಗೈರಾಗ್ತಾ ಇದ್ದಾರೆ. ಹೀಗಾಗಿ ಏನು ನಾವು ಏನು ಶಾಸಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಏನು ಆಶ್ರಯ ಸಮಿತಿನೂ ಸಭೆ ಆಗಿಲ್ಲ, KDPದು ಸರಿಯಾಗಿ ಸಭೆ ಆಗ್ತಾಯಿಲ್ಲ, ಭೂ ನ್ಯಾಯಮಂಡಳಿದು ಸಭೆ ಸರಿಯಾಗಿ ಆಗ್ತಾಯಿಲ್ಲ, ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿದು ಕಚೇರಿ ಕಳೆದ 4 ತಿಂಗಳಿಂದ ಸಿದ್ಧಗೊಂಡು ಓಪ್ನಿಂಗಿಗೆ ರೆಡಿ ಆಗೈತಿ. ಆದರೆ ಶಾಸಕರು ಸಮಯ ಕೊಡ್ತಾಯಿಲ್ಲ ಅಂತ ಅಧಿಕಾರಿಗಳಿಗೆ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ನಾವು ಶಾಸಕರನ್ನು ಕೇಳ್ತಾ ಇದ್ದೀವಿ, ದಯವಿಟ್ಟು ಈ ಒಂದು ಏನು ನಮ್ಮ ತಾಲೂಕಿನಲ್ಲೇ ಇರ್ತಕ್ಕಂಥ ಜ್ವಾಲಾಂತ ಸಮಸ್ಯೆಗಳಿದ್ದಾವೆ, ಇವಕ್ಕೆ ನೀವು ಗಮನ ಹರಿಸೋದಕ್ಕೆ ಪ್ರಯತ್ನ ಮಾಡಿ. ಬೇರೆ ತಾಲೂಕಿನ ಸಮಸ್ಯೆ ಕಡೆ ಯಾಕೆ ಗಮನ ಕೊಡ್ತೀರಾ? ಅಥವಾ ನೀವು ಕಾಂಗ್ರೆಸ್ನವ್ರಿಗೆ ದ್ವೇಷ ರಾಜಕಾರಣ ಮಾಡ್ತಾರಂತ ನೀವು ಹೇಳ್ತೀರಿ, ಆದರೆ ನೀವು ಮಾಡ್ತಾ ಇರೋದು ದ್ವೇಷ ರಾಜಕಾರಣ ಅಲ್ವಾ? ನಮ್ಮ ಕ್ಷೇತ್ರವಲ್ಲದ ಊರಲ್ಲಿ ಹೋಗಿ ನೀವೇನು ಮಾಡೋದಿದೆ? ನಮ್ಮ ತಾಲೂಕಿನಲ್ಲೇ ಜ್ವಾಲಾಂತ ಸಮಸ್ಯೆಗಳಿದ್ದಾವೆ, ಅಲ್ಲೇ ಗಮನ ಹರಿಸಿ. ಈ ತಾಲೂಕಿನಲ್ಲಿ ಏನು ನಾವು KDP ಮೆಂಬರ್ಸ್ ಇದ್ದಾವೆ, ಯಾವ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಆ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾವು ಹೋಗೋಣ ಸರ್ಕಾರದ ಹತ್ರ. ನಿಮಗೆ ಯಾಕೆ ವಿರೋಧ ಪಕ್ಷದ ಶಾಸಕರು ಅನ್ನೋದು ಇದ್ದರೆ ನಾವು ನಿಮ್ಮ ಜೊತೆ ಬರ್ತಾವಲ್ಲ, KDP ಸದಸ್ಯರು ಬರ್ತೀವಿ. ಯಾವ ರಸ್ತೆ, ಯಾವ ರೋಡು, ಯಾವ ನೀರು, ಅಲ್ಲಿಗೆ ಹೋಗೋಣ, ಕೂತು ತಾಲೂಕಿನ ಅಭಿವೃದ್ಧಿಯನ್ನು ಒಟ್ಟಾಗಿ ಮಾಡೋ ಕಡೆ ಗಮನ ಹರಿಸೋಣ. ನೀವು ಈ ಏನು ಯಾವುದಾದ್ರೂ ಅಧಿಕಾರಿಗಳು ಕರ್ಕೊಂಡು ಉದ್ಘಾಟನೆ ಮಾಡಿದರೆ, ಇನ್ನೊಂದು ಮಾಡಿದರೆ ಹಕ್ಕುಚ್ಯುತಿ ಅಂತ ಹೋಗ್ತೀರಿ. ಈಗ ನಿಮ್ಮನ್ನು ಬಿಟ್ಟು ಮಾಡೋಂಗಿಲ್ಲ, ನೀವು ಸರಿಯಾದ ಟೈಮಿಗೆ ಬರೋಂಗಿಲ್ಲ ಅಂದರೆ ಮತ್ತು ತಾಲೂಕು ಹೆಂಗೆ ಅಭಿವೃದ್ಧಿ ಆಗುತ್ತೆ, ಮತ್ತು ಕೆಲಸ ಕಾರ್ಯಗಳು ಹೆಂಗೆ ನಡೀತವೆ? ಹೀಗಾಗಿ ನಾವು ನಿಮ್ಮ ಈ ನಡೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ನೀವು ದಯವಿಟ್ಟು ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ, ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀವಿ. ನೀವು ಏನು ನಿಮಗೆ ಎಲ್ಲಿ ಅಡೆತಡೆ ಇದೆಯೋ ಅಲ್ಲೆಲ್ಲ ನಮ್ಮನ್ನು ಏನು ಕಾಂಗ್ರೆಸ್ನರ ಅಥವಾ ನಮ್ಮ KDP ಸದಸ್ಯರಿರ್ಬೋದು, ಇನ್ನೂ ಏನು ನಾಮನಿರ್ದೇಶಿತ ಸದಸ್ಯರಿರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡು ಈ ಅಭಿವೃದ್ಧಿಗೆ ಕಡೆ ಗಮನ ಹರಿಸ್ಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ.